ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಸ್ ಎಸ್ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ, ಎಷ್ಟೋ ಜನ ಗೂಗಲ್ ಕ್ರೋಮ್ ಅಲ್ಲಿ ಹಿಸ್ಟ್ರಿನ ಡಿಲೀಟ್ ಮಾಡಿರ್ತೀನಿ ಅನ್ಕೊಂಡಿರ್ತಾರೆ. ಜಸ್ಟ್ ಹಿಸ್ಟ್ರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿರ್ತಾರೆ. ಬಟ್ ಇನ್ನೂ ಒಂದ್ ಜಾಗದಲ್ಲಿ ನಿಮ್ಮ ಒಂದು ಹಿಸ್ಟ್ರಿನ ಆರಾಮ್ನಾಗಿ ಎಲ್ರು ಕೂಡ ನೋಡ್ಬೋದು. ಅದ್ ಹೆಂಗೆ ಡಿಲೀಟ್ ಮಾಡೋದು ಅಂತ ಎಲ್ಲವನ್ನೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಜಸ್ಟ್ ನೀವು ನಿಮ್ಮ ಒಂದು ಗೂಗಲ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಸರ್ಚ್ ಮೇಲೆ ಕ್ಲಿಕ್ ನ ಮಾಡಿ ಮೈ ಆಕ್ಟಿವಿಟಿ ಅಂತ ಹೇಳಿ ಸರ್ಚ್ ನ ಮಾಡ್ಕೊಳ್ಳಿ. ಮೈ ಆಕ್ಟಿವಿಟಿ ಅಂತ ಹೇಳಿ ಸರ್ಚ್ ನ ಮಾಡ್ಕೊಂಡ್ಮೇಲೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ. ನೀವು ಆ ಒಂದು ಫಸ್ಟ್ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ನ ಮಾಡಿ. ಕ್ಲಿಕ್ ನ ಮಾಡ್ತು ಅಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ಏನೇನ್ ಸರ್ಚ್ ನ ಮಾಡಿರ್ತಾರೋ ಅದು ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಿರುತ್ತೆ. ಇಲ್ಲಿ ಯಾರ್ ಬೇಕಾದ್ರೂ ಬಂದು ಚೆಕ್ ಮಾಡಬಹುದಿತ್ತು. ನೀವು ಇದನ್ನ ಹೆಂಗಪ್ಪ ಡಿಲೀಟ್ ಮಾಡೋದು ಅಂತ ಕೇಳಿದ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಡಿಲೀಟ್ ಅನ್ನೋ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ತು ಅಂದ್ರೆ ಇಲ್ಲಿ ನಿಮ್ಗೆ ಯಾವಾಗಿಂದ ಡಿಲೀಟ್ ಮಾಡ್ಬೇಕು ಅಂತ ಕೇಳುತ್ತೆ. ಲಾಸ್ಟ್ ಅವರ್ ಅಥವಾ ಲಾಸ್ಟ್ ಡೇಸ್ ಅಂಡ್ ಆಲ್ವೇಸ್ ಅಂತ ಇರುತ್ತೆ. ಆಲ್ವೇಸ್ ಇದ್ರೆ ಆಲ್ವೇಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಗೂಗಲ್ ಸರ್ಚ್ ಇಂದ ಆಗಿರ್ಬೋದು, ಯೂಟ್ಯೂಬ್ ಇಂದ ಆಗಿರ್ಬೋದು, ಅಥವಾ ಗೂಗಲ್ ಪ್ಲೇ ಸ್ಟೋರ್ ಇಂದ ನೀವು ಸರ್ಚ್ ನ ಮಾಡೋದು ಡಿಲೀಟ್ ಮಾಡ್ಬೇಕು ಅಂದ್ರೆ ಜಸ್ಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ತು ಅಂದ್ರೆ ನಿಮ್ಮ ಅಷ್ಟು ಹಿಸ್ಟ್ರಿ ಡಿಲೀಟ್ ಆಗುತ್ತೆ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.